ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕೊಚ್ಕೊಂಡೋಗಿ ಎಷ್ಟೆಲ್ಲ ಅವಾಂತರ ಆಗಿತ್ತು, ನೀರು ಪೋಲಾಗಿತ್ತು, ಸಿಕ್ಕಾಪಟ್ಟೆ ನೀರು. ಈಗ ಕ್ರಸ್ಟ್ ಗೇಟ್ ನ ಜೋಡಿಸುವಂತ ಕಾರ್ಯ ಸಕ್ಸಸ್ಫುಲ್ ಆಗಿದೆ ತಜ್ಞರ ತಂಡದಿಂದ. ಟಿಬಿ ಡ್ಯಾಂಗೆ ಸ್ಟಾಪ್ ಲಾಗ್ ಅಳವಡಿಕೆ, ಗೇಟ್ ಕೂಡಿಸುವಲ್ಲಿ ಕನ್ನಯ್ಯ ಟೀಮ್ ಸಕ್ಸಸ್. 3 ಜಿಲ್ಲೆಯ ಜೀವನಾಡಿಯಾಗಿದ್ದ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಮುರಿದು ಅವಾಂತರವೇ ಸೃಷ್ಟಿಯಾಗಿತ್ತು. ಘಟನೆ ನಡೆದ ದಿನದಿಂದಲೂ ತಾತ್ಕಾಲಿಕ ಗೇಟ್ ಅಳವಡಿಸಿ ನೀರನ್ನು ತಡೆಯಲು ಹಲವು ಸರ್ಕಸ್ ಮಾಡಲಾಗಿತ್ತು. ಕೊನೆಗೂ 19ನೇ ಕ್ರಸ್ಟ್ ಗೇಟಿಗೆ 3 ಎಲಿಮೆಂಟ್ ಅಳವಡಿಸುವಲ್ಲಿ ಡ್ಯಾಂ ತಜ್ಞ ಕನ್ನಯ್ಯ ಅಂಡ್ ಟೀಮ್ ಸಕ್ಸಸ್ ಆಗಿದೆ. ಕರ್ನಾಟಕ ಸರ್ಕಾರದ ಪರವಾಗಿ, ರಾಜ್ಯದ ರೈತರ ಪರವಾಗಿ ಎಲ್ಲರೂ ಕೂಡ ಇದಕ್ಕೆ ದುಡಿದಂತ ಏನು ನಮ್ಮ ಕನ್ನಯ್ಯ ನಾಯ್ಡು ಮತ್ತು JSW ಅವರು, ಹಿಂದೂಸ್ತಾನ್ ಇಂಜಿನಿಯರ್ಸು, ನಾರಾಯಣ್ ಇಂಜಿನಿಯರ್ಸ್ ಜೊತೆಗೆ ನಮ್ಮ ಅಧಿಕಾರಿಗಳು, ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಗೌರವ. ಸದ್ಯ 12 ಅಡಿ ಎತ್ತರಕ್ಕೆ ಸ್ಟಾಪ್ ಲಾಗ್ ಕೂಡಿಸಿದ್ದು ನೀರಿನ ಹರಿವನ್ನ ಉಳಿದ ಗೇಟ್ಗಳ ಮೂಲಕ ಹರಿಯುವ ನೀರಿನ ಪ್ರಮಾಣಕ್ಕೆ ತಂದು ನಿಲ್ಲಿಸಲಾಗಿದೆ. ಸೋಮವಾರದೊಳಗೆ 5 ಸ್ಟಾಪ್ ಲಾಗ್ಗಳನ್ನು ಅಳವಡಿಸುವ ಸಾಧ್ಯತೆ ಇದೆ. ಸ್ಟಾಪ್ ಲಾಗ್ ಅಳವಡಿಕೆ ವೇಳೆ ಯಾವುದೇ ಅನಾಹುತ ಆದ್ರೆ ರಕ್ಷಣೆಗೆ ಅಂತ ಸ್ಥಳದಲ್ಲೇ SDRF ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸನ್ನದ್ಧವಾಗಿ ಕುಳಿತಿದೆ. ರೈತರು ಯಾವುದೇ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ನಾವು ನಿಶ್ಚಿತವಾಗಲೂ ರೈತರ ಪರ ಇದ್ದೀವಿ. ರೈತರಿಗೆ ಶಕ್ತಿ ಮೀರಿ ನೀರು ಹರಿಯುವ ನೀರಿನೊಳಗೆ ಗೇಟ್ ಕುಂದಿಸಿದ್ದು ನನಗನ್ಸಿದ ಮಟ್ಟಿಗೆ ಇತಿಹಾಸದಾಗ ಮೊಟ್ಟ ಮೊದಲನೇ ಒಂದು ಚಾಲೆಂಜ್ ಇದು. ಆ ಚಾಲೆಂಜನ್ನು ಸಕ್ಸಸ್ ಆಗಿದ್ವಿ. ಈಗ 4 ಇಳಿಸೋಕೆ ನಮಗೇನು ಅಷ್ಟು ತೊಂದರೆ ಆಗೋದಿಲ್ಲ. ನಾವು ಇಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಟಿಬಿ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ನದಿ ಪಾಲಾಗಿದೆ. ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆಯಾಗುತ್ತೆ ಅನ್ನೋ ಹವಾಮಾನ ತಜ್ಞರ ಭವಿಷ್ಯ ಈ ಭಾಗದ ಜನರಲ್ಲಿ ಭರವಸೆ ಮೂಡಿಸಿದೆ. ಕೆ ಸುರೇಶ್ ಚವ್ಹಾಣ್ ಜೊತೆ ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕೊಚ್ಕೊಂಡೋಗಿ ಎಷ್ಟೆಲ್ಲ ಅವಾಂತರ ಆಗಿತ್ತು, ನೀರು ಪೋಲಾಗಿತ್ತು, ಸಿಕ್ಕಾಪಟ್ಟೆ ನೀರು. ಈಗ ಕ್ರಸ್ಟ್ ಗೇಟ್ ನ ಜೋಡಿಸುವಂತ ಕಾರ್ಯ ಸಕ್ಸಸ್ಫುಲ್ ಆಗಿದೆ ತಜ್ಞರ ತಂಡದಿಂದ. ಟಿಬಿ ಡ್ಯಾಂಗೆ ಸ್ಟಾಪ್ ಲಾಗ್ ಅಳವಡಿಕೆ, ಗೇಟ್ ಕೂಡಿಸುವಲ್ಲಿ ಕನ್ನಯ್ಯ ಟೀಮ್ ಸಕ್ಸಸ್. 3 ಜಿಲ್ಲೆಯ ಜೀವನಾಡಿಯಾಗಿದ್ದ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಮುರಿದು ಅವಾಂತರವೇ ಸೃಷ್ಟಿಯಾಗಿತ್ತು. ಘಟನೆ ನಡೆದ ದಿನದಿಂದಲೂ ತಾತ್ಕಾಲಿಕ ಗೇಟ್ ಅಳವಡಿಸಿ ನೀರನ್ನು ತಡೆಯಲು ಹಲವು ಸರ್ಕಸ್ ಮಾಡಲಾಗಿತ್ತು. ಕೊನೆಗೂ 19ನೇ ಕ್ರಸ್ಟ್ ಗೇಟಿಗೆ 3 ಎಲಿಮೆಂಟ್ ಅಳವಡಿಸುವಲ್ಲಿ ಡ್ಯಾಂ ತಜ್ಞ ಕನ್ನಯ್ಯ ಅಂಡ್ ಟೀಮ್ ಸಕ್ಸಸ್ ಆಗಿದೆ. ಕರ್ನಾಟಕ ಸರ್ಕಾರದ ಪರವಾಗಿ, ರಾಜ್ಯದ ರೈತರ ಪರವಾಗಿ ಎಲ್ಲರೂ ಕೂಡ ಇದಕ್ಕೆ ದುಡಿದಂತ ಏನು ನಮ್ಮ ಕನ್ನಯ್ಯ ನಾಯ್ಡು ಮತ್ತು JSW ಅವರು, ಹಿಂದೂಸ್ತಾನ್ ಇಂಜಿನಿಯರ್ಸು, ನಾರಾಯಣ್ ಇಂಜಿನಿಯರ್ಸ್ ಜೊತೆಗೆ ನಮ್ಮ ಅಧಿಕಾರಿಗಳು, ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಗೌರವ. ಸದ್ಯ 12 ಅಡಿ ಎತ್ತರಕ್ಕೆ ಸ್ಟಾಪ್ ಲಾಗ್ ಕೂಡಿಸಿದ್ದು ನೀರಿನ ಹರಿವನ್ನ ಉಳಿದ ಗೇಟ್ಗಳ ಮೂಲಕ ಹರಿಯುವ ನೀರಿನ ಪ್ರಮಾಣಕ್ಕೆ ತಂದು ನಿಲ್ಲಿಸಲಾಗಿದೆ. ಸೋಮವಾರದೊಳಗೆ 5 ಸ್ಟಾಪ್ ಲಾಗ್ಗಳನ್ನು ಅಳವಡಿಸುವ ಸಾಧ್ಯತೆ ಇದೆ. ಸ್ಟಾಪ್ ಲಾಗ್ ಅಳವಡಿಕೆ ವೇಳೆ ಯಾವುದೇ ಅನಾಹುತ ಆದ್ರೆ ರಕ್ಷಣೆಗೆ ಅಂತ ಸ್ಥಳದಲ್ಲೇ SDRF ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸನ್ನದ್ಧವಾಗಿ ಕುಳಿತಿದೆ. ರೈತರು ಯಾವುದೇ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ನಾವು ನಿಶ್ಚಿತವಾಗಲೂ ರೈತರ ಪರ ಇದ್ದೀವಿ. ರೈತರಿಗೆ ಶಕ್ತಿ ಮೀರಿ ನೀರು ಹರಿಯುವ ನೀರಿನೊಳಗೆ ಗೇಟ್ ಕುಂದಿಸಿದ್ದು ನನಗನ್ಸಿದ ಮಟ್ಟಿಗೆ ಇತಿಹಾಸದಾಗ ಮೊಟ್ಟ ಮೊದಲನೇ ಒಂದು ಚಾಲೆಂಜ್ ಇದು. ಆ ಚಾಲೆಂಜನ್ನು ಸಕ್ಸಸ್ ಆಗಿದ್ವಿ. ಈಗ 4 ಇಳಿಸೋಕೆ ನಮಗೇನು ಅಷ್ಟು ತೊಂದರೆ ಆಗೋದಿಲ್ಲ. ನಾವು ಇಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಟಿಬಿ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ನದಿ ಪಾಲಾಗಿದೆ. ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆಯಾಗುತ್ತೆ ಅನ್ನೋ ಹವಾಮಾನ ತಜ್ಞರ ಭವಿಷ್ಯ ಈ ಭಾಗದ ಜನರಲ್ಲಿ ಭರವಸೆ ಮೂಡಿಸಿದೆ. ಕೆ ಸುರೇಶ್ ಚವ್ಹಾಣ್ ಜೊತೆ ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕೊಚ್ಕೊಂಡೋಗಿ ಎಷ್ಟೆಲ್ಲ ಅವಾಂತರ ಆಗಿತ್ತು, ನೀರು ಪೋಲಾಗಿತ್ತು, ಸಿಕ್ಕಾಪಟ್ಟೆ ನೀರು. ಈಗ ಕ್ರಸ್ಟ್ ಗೇಟ್ ನ ಜೋಡಿಸುವಂತ ಕಾರ್ಯ ಸಕ್ಸಸ್ಫುಲ್ ಆಗಿದೆ ತಜ್ಞರ ತಂಡದಿಂದ. ಟಿಬಿ ಡ್ಯಾಂಗೆ ಸ್ಟಾಪ್
ಸ್ಟಾಪ್ ಲಾಗ್ ಅಳವಡಿಕೆ. ಗೇಟ್ ಕೂಡಿಸುವಲ್ಲಿ ಕನ್ನಯ್ಯ ಟೀಮ್ ಸಕ್ಸಸ್. 3 ಜಿಲ್ಲೆಯ ಜೀವನಾಡಿಯಾಗಿದ್ದ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಮುರಿದು ಅವಾಂತರವೇ ಸೃಷ್ಟಿಯಾಗಿತ್ತು. ಘಟನೆ ನಡೆದ ದಿನದಿಂದಲೂ ತಾತ್ಕಾಲಿಕ ಗೇಟ್ ಅಳವಡಿಸಿ ನೀರನ್ನು ತಡೆಯಲು ಹಲವು ಸರ್ಕಸ್ ಮಾಡಲಾಗಿತ್ತು. ಕೊನೆಗೂ 19ನೇ ಕ್ರಸ್ಟ್ ಗೇಟಿಗೆ 3 ಎಲಿಮೆಂಟ್ ಅಳವಡಿಸುವಲ್ಲಿ ಡ್ಯಾಂ ತಜ್ಞ ಕನ್ನಯ್ಯ ಅಂಡ್ ಟೀಮ್ ಸಕ್ಸಸ್ ಆಗಿದೆ. ಕರ್ನಾಟಕ ಸರ್ಕಾರದ ಪರವಾಗಿ, ರಾಜ್ಯದ ರೈತರ ಪರವಾಗಿ ಎಲ್ಲರೂ ಕೂಡ ಇದಕ್ಕೆ ದುಡಿದಂತ ಏನು ನಮ್ಮ ಕನ್ನಯ್ಯ ನಾಯ್ಡು ಮತ್ತು JSW ಅವರು, ಹಿಂದೂಸ್ತಾನ್ ಇಂಜಿನಿಯರ್ಸು, ನಾರಾಯಣ್ ಇಂಜಿನಿಯರ್ಸ್ ಜೊತೆಗೆ ನಮ್ಮ ಅಧಿಕಾರಿಗಳು, ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಗೌರವ. ಸದ್ಯ 12 ಅಡಿ ಎತ್ತರಕ್ಕೆ ಸ್ಟಾಪ್ ಲಾಗ್ ಕೂಡಿಸಿದ್ದು ನೀರಿನ ಹರಿವನ್ನ ಉಳಿದ ಗೇಟ್ಗಳ ಮೂಲಕ ಹರಿಯುವ ನೀರಿನ ಪ್ರಮಾಣಕ್ಕೆ ತಂದು ನಿಲ್ಲಿಸಲಾಗಿದೆ. ಸೋಮವಾರದೊಳಗೆ 5 ಸ್ಟಾಪ್ ಲಾಗ್ಗಳನ್ನ ಅಳವಡಿಸುವ ಸಾಧ್ಯತೆ ಇದೆ. ಸ್ಟಾಪ್ ಲಾಗ್ ಅಳವಡಿಕೆ ವೇಳೆ ಯಾವುದೇ ಅನಾಹುತ ಆದ್ರೆ ರಕ್ಷಣೆಗೆ ಅಂತ ಸ್ಥಳದಲ್ಲೇ SDRF ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸನ್ನದ್ಧವಾಗಿ ಕುಳಿತಿದೆ. ರೈತರು ಯಾವುದೇ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ನಾವು ನಿಶ್ಚಿತವಾಗಲೂ ರೈತರ ಪರ ಇದ್ದೀವಿ. ರೈತರಿಗೆ ಶಕ್ತಿ ಮೀರಿ ನೀರು ಹರಿಯುವ ನೀರಿನೊಳಗೆ ಗೇಟ್ ಕುಂದಿಸಿದ್ದು ನನಗನ್ಸಿದ ಮಟ್ಟಿಗೆ ಇತಿಹಾಸದಾಗ ಮೊಟ್ಟ ಮೊದಲನೇ ಒಂದು ಚಾಲೆಂಜ್ ಇದು. ಆ ಚಾಲೆಂಜನ್ನು ಸಕ್ಸಸ್ ಆಗಿದ್ವಿ. ಈಗ 4 ಇಳಿಸೋಕೆ ನಮಗೇನು ಅಷ್ಟು ತೊಂದರೆ ಆಗೋದಿಲ್ಲ. ನಾವು ಇಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಟಿಬಿ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ನದಿ ಪಾಲಾಗಿದೆ. ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆಯಾಗುತ್ತೆ ಅನ್ನೋ ಹವಾಮಾನ ತಜ್ಞರ ಭವಿಷ್ಯ ಈ ಭಾಗದ ಜನರಲ್ಲಿ ಭರವಸೆ ಮೂಡಿಸಿದೆ. ಕೆ ಸುರೇಶ್ ಚವ್ಹಾಣ್ ಜೊತೆ ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕೊಚ್ಕೊಂಡೋಗಿ ಎಷ್ಟೆಲ್ಲ ಅವಾಂತರ ಆಗಿತ್ತು, ನೀರು ಪೋಲಾಗಿತ್ತು, ಸಿಕ್ಕಾಪಟ್ಟೆ ನೀರು. ಈಗ ಕ್ರಸ್ಟ್ ಗೇಟ್ ನ ಜೋಡಿಸುವಂತ ಕಾರ್ಯ ಸಕ್ಸಸ್ಫುಲ್ ಆಗಿದೆ ತಜ್ಞರ ತಂಡದಿಂದ. ಟಿಬಿ ಡ್ಯಾಂಗೆ ಸ್ಟಾಪ್ ಲಾಗ್ ಅಳವಡಿಕೆ. ಗೇಟ್ ಕೂಡಿಸುವಲ್ಲಿ ಕನ್ನಯ್ಯ ಟೀಮ್ ಸಕ್ಸಸ್. 3 ಜಿಲ್ಲೆಯ ಜೀವನಾಡಿಯಾಗಿದ್ದ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಮುರಿದು ಅವಾಂತರವೇ ಸೃಷ್ಟಿಯಾಗಿತ್ತು. ಘಟನೆ ನಡೆದ ದಿನದಿಂದಲೂ ತಾತ್ಕಾಲಿಕ ಗೇಟ್ ಅಳವಡಿಸಿ ನೀರನ್ನು ತಡೆಯಲು ಹಲವು ಸರ್ಕಸ್ ಮಾಡಲಾಗಿತ್ತು. ಕೊನೆಗೂ 19ನೇ ಕ್ರಸ್ಟ್ ಗೇಟಿಗೆ 3 ಎಲಿಮೆಂಟ್ ಅಳವಡಿಸುವಲ್ಲಿ ಡ್ಯಾಂ ತಜ್ಞ ಕನ್ನಯ್ಯ ಅಂಡ್ ಟೀಮ್ ಸಕ್ಸಸ್ ಆಗಿದೆ. ಕರ್ನಾಟಕ ಸರ್ಕಾರದ ಪರವಾಗಿ, ರಾಜ್ಯದ ರೈತರ ಪರವಾಗಿ ಎಲ್ಲರೂ ಕೂಡ ಇದಕ್ಕೆ ದುಡಿದಂತ ಏನು ನಮ್ಮ ಕನ್ನಯ್ಯ ನಾಯ್ಡು ಮತ್ತು JSW ಅವರು, ಹಿಂದೂಸ್ತಾನ್ ಇಂಜಿನಿಯರ್ಸು, ನಾರಾಯಣ್ ಇಂಜಿನಿಯರ್ಸ್ ಜೊತೆಗೆ ನಮ್ಮ ಅಧಿಕಾರಿಗಳು, ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಗೌರವ. ಸದ್ಯ 12 ಅಡಿ ಎತ್ತರಕ್ಕೆ ಸ್ಟಾಪ್ ಲಾಗ್ ಕೂಡಿಸಿದ್ದು ನೀರಿನ ಹರಿವನ್ನ ಉಳಿದ ಗೇಟ್ಗಳ ಮೂಲಕ ಹರಿಯುವ ನೀರಿನ ಪ್ರಮಾಣಕ್ಕೆ ತಂದು ನಿಲ್ಲಿಸಲಾಗಿದೆ. ಸೋಮವಾರದೊಳಗೆ 5 ಸ್ಟಾಪ್ ಲಾಗ್ಗಳನ್ನ ಅಳವಡಿಸುವ ಸಾಧ್ಯತೆ ಇದೆ. ಸ್ಟಾಪ್ ಲಾಗ್ ಅಳವಡಿಕೆ ವೇಳೆ ಯಾವುದೇ ಅನಾಹುತ ಆದ್ರೆ ರಕ್ಷಣೆಗೆ ಅಂತ ಸ್ಥಳದಲ್ಲೇ SDRF ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸನ್ನದ್ಧವಾಗಿ ಕುಳಿತಿದೆ. ರೈತರು ಯಾವುದೇ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ನಾವು ನಿಶ್ಚಿತವಾಗಲೂ ರೈತರ ಪರ ಇದ್ದೀವಿ. ರೈತರಿಗೆ ಶಕ್ತಿ ಮೀರಿ ನೀರು ಹರಿಯುವ ನೀರಿನೊಳಗೆ ಗೇಟ್ ಕುಂದಿಸಿದ್ದು ನನಗನ್ಸಿದ ಮಟ್ಟಿಗೆ ಇತಿಹಾಸದಾಗ ಮೊಟ್ಟ ಮೊದಲನೇ ಒಂದು ಚಾಲೆಂಜ್ ಇದು. ಆ ಚಾಲೆಂಜನ್ನು ಸಕ್ಸಸ್ ಆಗಿದ್ವಿ. ಈಗ 4 ಇಳಿಸೋಕೆ ನಮಗೇನು ಅಷ್ಟು ತೊಂದರೆ ಆಗೋದಿಲ್ಲ. ನಾವು ಇಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಟಿಬಿ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ನದಿ ಪಾಲಾಗಿದೆ. ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆಯಾಗುತ್ತೆ ಅನ್ನೋ ಹವಾಮಾನ ತಜ್ಞರ ಭವಿಷ್ಯ ಈ ಭಾಗದ ಜನರಲ್ಲಿ ಭರವಸೆ ಮೂಡಿಸಿದೆ. ಕೆ ಸುರೇಶ್ ಚವ್ಹಾಣ್ ಜೊತೆ ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.